ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿಂದು ನಮ್ಮದು ತಮ್ಮೇಲೆ ನೋಡಿರ್ತೀರಿ ಚಿಕನ್ ಪೆಪ್ಪರ್ ಮಸಾಲ ಮಾಡೋದು ಹೇಗೆ ಅಂತ. ಅದಕ್ಕೆ ಮುಂಚೆ ನನ್ನ ವೀಡಿಯೋಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ನೋಡಿ, ನಾನು ಎಂಟಲ್ಲಿ 1000 ಬರ್ಸೋದು ಹೆಂಗೆ ಅಂತ ಒಂದು ಕ್ವಶನ್ ಕೇಳಿದೆ ನಂದೊಂದು ಶಾರ್ಟ್ಸಲ್ಲಿ. ಅದಕ್ಕೆ ಯಾರು ಇನ್ನೂ ಉತ್ತರ ಕೊಟ್ಟಿಲ್ಲ. ಈ ವಿಡಿಯೋ ಫುಲ್ ನೋಡಿ, ಲಾಸ್ಟಲ್ಲಿ ಇದಕ್ಕೆ ಆನ್ಸರ್ ಕೊಡ್ತೀನಿ. ಆನ್ಸರ್ ಹಾಕಿದ್ದೀನಿ, ನೀವು ನೋಡಿ ಆಯಿತಾ. ಅದಕ್ಕೆ ಮುಂಚೆ ಚಿಕನ್ ಪೆಪ್ಪರ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು 1 kg ನಾನು ಚಿಕನ್ ತಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸುಂಡಿಸ್ಕೊಳ್ಳೋಣ. ನೀರೆಲ್ಲ ಸುಂಡೋ ಹಾಗೆ ಅದು ಫುಲ್ಲು ಡ್ರೈ ಆಗಲಿ. ಚೆನ್ನಾಗಿ ಕಿವುಚ್ಬಿಟ್ಟು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ. ಆ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಮಾಡಿ ಆಮೇಲೆ ಸ್ಟವ್ ಹಚ್ಚಿ ನೀರೆಲ್ಲ ಸುಂಡೋವರೆಗೂ ಮಡಗಿ ಆಯಿತಾ. ಇದು ನೀರು ಸುಂಡೋವರೆಗೂ ಚೆನ್ನಾಗಿ ಸುಂಡಿಸ್ಬಿಟ್ಟು ಸ್ಟವ್ ಕಸೋಣ. ಇದು ನೀರು ಸುಂಡೋವರೆಗೆ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಾನು ವಿಡಿಯೋ ಮಾಡ್ತಾ ಇರೋದು ಕೈಯಲ್ಲಿ ಫೋನ್ ಹಿಡಿದಿರೋದ್ರಿಂದ ನಿಮಗೆ ತಿರುಗಿಸೋದನ್ನ ನಾನು ತೋರಿಸ್ತಾ ಇಲ್ಲ. ನೀವು ಇಕ್ಲದಲ್ಲಿ ಪಾತ್ರೆ ಹಿಡ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ತಿರುಗಿಸಿ ಆಯಿತಾ. ಏಕೆಂದರೆ ಅದು ಚೆನ್ನಾಗಿ ಕೆಳಗಡೆ ಮೇಲ್ಗಡೆ ಮಾಡಿ ತಿರುಗಿಸಿದ್ರೆ ಎಲ್ಲ ಚಿಕನು ಚೆನ್ನಾಗಿ ನೀರು ಬಿಟ್ಟು ಸುಂಡುತ್ತೆ. ಇವಾಗ ಪೆಪ್ಪರ್ ಪೌಡ್ರ್ ಮಾಡ್ಕೊಳ್ತೀನಿ ನಾನು. ನನ್ನ ಹತ್ರ ಪೆಪ್ಪರ್ ಪೌಡ್ರ್ ಖಾಲಿಯಾಗಿತ್ತು, ಅದಕ್ಕೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪೌಡ್ರ್ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಗ ನಾನು ಸ್ವಲ್ಪ ಮಡಿಕೊಳ್ತೀನಿ ಬನ್ನಿ. ಪೌಡ್ರ್ ಮಾಡ್ಕೊಂಬರೋಣ. ಅದಕ್ಕೆ ಮುಂಚೆ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಹೇಳ್ಕೊಡ್ತೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಇದಕ್ಕೆ ಬೇಕಾಗಿರೋದು ಪೆಪ್ಪರ್ ಪೌಡ್ರು, ಗರಂ ಮಸಾಲ ಪೌಡ್ರು, ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಪೆಪ್ಪರ್ ಪೌಡ್ರು ಮಾಡ್ಕೊಳ್ತೀವಲ್ಲ, ಇದಿಷ್ಟು ಹಾಕ್ಬಿಟ್ಟು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈಗ ಪೆಪ್ಪರ್ ಪೌಡ್ರ್ ಮಾಡ್ಕೊಂಡು ಬಂದು ಅದೇ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಳೆದು ಪೆಪ್ಪರ್ ಪೌಡ್ರನ್ನ ಬಾಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಳ್ತೀನಿ. ಅದಷ್ಟೂ ಯೂಸ್ ಮಾಡಲ್ಲ, ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿ ಇನ್ನಿಕ್ಕಿದ್ದು ಫ್ರಿಜ್ಗೆ ಹಾಕಿ ಇಟ್ಕೊಳ್ತೀನಿ ಆಯಿತಾ. ಈಗ ಇದನ್ನು ನೋಡಿ ಮಾಡ್ಕೊಂಡು ಬಂದಿದ್ದೀನಿ ಪೇಸ್ಟು. ತುಂಬ ನುಣ್ಣಗೆ ಮಾಡಬೇಕು ಅಂತೇನಿಲ್ಲ, ಆದಷ್ಟು ನೀರು ಹಾಕ್ತೇನೆ. ಎಷ್ಟು ಸಾಫ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಬೇಕು ನೋಡಿ. ಅದೇ ಮಿಕ್ಸಿ ಒಳಗಡೆಗೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರಲ್ಲೇ ಬಿಟ್ಕೊಂಡಿದ್ದೀನಿ, ಎಲ್ಲ ಏನು ಗೋರ್ಕೊಂಡಿಲ್ಲ. ಅದರನ್ನೇ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂಡ್ರಾಯ್ತು ಅಂತ. ಮತ್ತು ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ. ನಿಮಗೆ ಅಳತೆ ಮೇಲೆ ಬೇಕು ಅನ್ನೋದಿದ್ದರೆ, ನನಗೆ ಕೈ ಅಳತೆ ಗೊತ್ತಾಗುತ್ತೆ, ನಾನು ಹಾಗೆ ಮಾಡ್ತಾಯಿದ್ದೀನಿ. ನಿಮಗೆ ಅಳತೆ ಮೇಲೆ ಬೇಕು ಅನ್ನೋದಿದ್ದರೆ ಸ್ಪೂನ್ ಲೆಕ್ಕದಲ್ಲಿ ಇಟ್ಕೊಳ್ಳಿ ಆಯಿತಾ. ನಾನು ಚಿಕನ್ ಏನು ಫುಲ್ಲು ಯೂಸ್ ಮಾಡಿಲ್ಲ. ಎಷ್ಟು ಚಿಕನ್ ತಗೊಂಡಿದ್ನೋ ಅಷ್ಟರಲ್ಲಿ ಸ್ವಲ್ಪನೇ ಚಿಕನ್ ಯೂಸ್ ಮಾಡಿರೋದು. ಚಿಕನ್ನು ಕೂಡ ತೆಗೆದು ಫ್ರಿಜ್ಗೆ ಇಟ್ಟಿದ್ದೀನಿ ಸ್ವಲ್ಪ, ಅದನ್ನು ತೋರಿಸ್ತೀನಿ ವಿಡಿಯೋಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಆ ಥರ ನಾನೊಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ. ನೀವು ಹಾಗೆ ಮಾಡಿದ್ರೆ ನಿಮಗೂ ಎಮರ್ಜೆನ್ಸಿ ಏನಾದರೂ ಅಡುಗೆ ಮಾಡಬೇಕಂದ್ರೆ ತಕ್ಷಣ ಪೇಸ್ಟು ಕೈಗೆ ಸಿಗುತ್ತೆ. ಈರುಳ್ಳಿ ಚೆನ್ನಾಗಿ ಸುಂಡಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಸ್ಟವ್ ಕಸ್ಕೊಂಡು ಚೆನ್ನಾಗಿ ಸುಂಡಿಸ್ಕೋಬೇಕು. ಅದನ್ನು ತಿರುಗಿಸ್ಕೋಬೇಕು. ಅದನ್ನು ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾಯಿದ್ದೀನಿ. ಸ್ಟಾರ್ಟಿಂಗೇ ಹಾಕಬೇಕಿತ್ತು, ಮರೆತೆ. ಫಸ್ಟೇ ಈರುಳ್ಳಿ ಹಾಕ್ಬಿಟ್ಟೆ. ಏನಿಲ್ಲ, ಹಾಕ್ಬೋದು. ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಅದ್ರದ್ದು ಸ್ಮೆಲ್ ಬಿಟ್ಟರೆ ಸಾಕು. ಕರಿಬೇವಿನ ಸೊಪ್ಪು ಅಷ್ಟೇ, ತಂದ ತಕ್ಷಣ ನಾವು ಹಾಗೆ ಈಚೆ ಎಲ್ಲ ಇಟ್ಬಿಡೋದಕ್ಕಿಂತ ಅದನ್ನು ಊರಿ
ಒಂದು ಬಾಕ್ಸ್ಗೋ ಇಲ್ಲ ಒಂದು ಕವರ್ಗೋ ಹಾಕಿ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ದಿವಸ ಬಾಳಿಕೆ ಬರುತ್ತೆ. ನಾನೀಗ ಅದು ಗ್ರೈಂಡ್ ಮಾಡ್ಕೊಬಂದಿದ್ದೀನಿ. ತೋರಿಸಿದ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸುಂಡಿಸ್ಕೋಬೇಕು, ಆಯಿತಾ. ಅದನ್ನು ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸಿ ಎಲ್ಲ ಇದು ಮಾಡ್ಕೊಂಡು ಅದೇ ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ನೀರೇನು ಹಾಕೋದು ಬೇಡ. ಅದರದ್ದು ಸ್ವಲ್ಪ ಡ್ರೈ ಆಗಿ ಎಣ್ಣೆ ಥರ ಬಿಟ್ಕೊಳ್ಳೋ ಥರ ಆಗೋವರೆಗೂ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಇದು ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಇವಾಗ. ಒಂದು ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೊಟೊ ಕಾಯಿ ಹೆಂಗಿದ್ರೆ ಸಣ್ಣಕ್ಕೆ ಉತ್ತರಿಸ್ಕೊಳ್ಳಿ. ತುಂಬ ಹಣ್ಣಾಗಿದ್ದರೆ ಸುಮಾರು ದಪ್ಪಾಗಿದ್ರೂ ಪರವಾಗಿಲ್ಲ. ಅದು ಸ್ವಲ್ಪ ಚೆನ್ನಾಗಿ ಸುಂಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಬೇಗ ಇದಾಗುತ್ತೆ. ಹೀಗೆ ರೋಸ್ಟ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಮಿಕ್ಸಿಗೆ ಇನ್ನೊಂದು ಸ್ವಲ್ಪ ನೀರು ನೋಡಿ. ಸ್ವಲ್ಪ ಚಿಕನ್ನ ನಾನು ಹಂಗೆ ಬಾಕ್ಸ್ಗೆ ಎತ್ತಿಟ್ಟಿದ್ದೀನಿ, ಫುಲ್ ಆ್ಯಡ್ ಮಾಡ್ಕೊಂಡಿಲ್ಲ. ನನಗೆ ಇವಾಗ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ನೀರೆಲ್ಲ ಸುಂಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕನ್ ಪೆಪ್ಪರ್ ಮಸಾಲ ರೆಡಿ ಆಗುತ್ತೆ. ಪೆಪ್ಪರ್ ನಿಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಿದ್ದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕುತ್ತರಿಸ್ಬಿಟ್ಟು ಮೇಲೆ ಆ್ಯಡ್ ಮಾಡಿದ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ಚಿಕನ್ ಪೆಪ್ಪರ್ ಮಸಾಲ ಯಾವ ಥರ ಬಂದಿದೆ. ಚೆನ್ನಾಗಿ ಒಂದು ಸ್ವಲ್ಪ ಮುಚ್ಚಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಉಪ್ಪು ಖಾರ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಹಿಡಿಯುತ್ತೆ. ಮುಚ್ಚಿಟ್ಬಿಟ್ಟು ಬೇಯಿಸಬೇಕು. ನೋಡಿ ಮುಚ್ಚಿದ್ದೀನಿ. ಮುಚ್ಚಿಬಿಟ್ಟು ಸ್ಲೋ ಇದರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಬರೋಣ. ನೋಡಿ ಬೆಂದಿದೆ. ಚಿಕನ್ ಪೆಪ್ಪರ್ ಮಸಾಲ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಟೇಸ್ಟು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಾನು ಇದು ವಿಡಿಯೋ ಫಸ್ಟಲ್ಲಿ ಹೇಳಿದೆ, ಇದರದ್ದು ಲೆಕ್ಕ ತೋರಿಸ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಲೆಕ್ಕ ತೋರಿಸಿದ್ದೀನಿ. ತುಂಬ ಈಸಿ ಇದೆ. 1888 58 ಹಾಕ್ಕೊಂಡ್ರೇ ಲೆಕ್ಕ ಸಿಗುತ್ತೆ.